ಐ ವೆಲ್ಕಮ್ ಟು ದ ಗಣೇಶ್ ಚರಿತ್ ವಿಡಿಯೋನ ಲಾಸ್ಟವರು ನೋಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು RR ವರ್ಸಸ್ ಪಂಜಾಬದ ಹೋಮ್ ಗ್ರೌಂಡಲ್ಲಿ ಪಂಜಾಬ್ ಅವರು ಟಾಸ್ನ ಸೋತಿ RR ಅವರು ಬೌಲಿಂಗ್ನ ಚೂಸ್ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪಂಜಾಬ್ ಹೋಗಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅನ್ಬೋದು. ಶಿಖರ್ ಧವನ್ ಮತ್ತು ಸಿಕ್ಕಾಪಟ್ಟೆ ಚೇಂಜಸ್ ಮಾಡಿದ್ರು. ಶಿಖರ್ ಧವನ್ ಆಚೆ ಇದ್ದರು ಮತ್ತು ಇಲ್ಲಿ ಕ್ಯಾಪ್ಟನ್ ಆಗಿ ಸ್ಯಾಮ್ ಕರನ್ ಇದ್ದರು ಅನ್ಬೋದು. ಮತ್ತು ಇಲ್ಲಿ ಜಾಸ್ ಬಟ್ರಲ್ ಆಗಲಿ ಅವ್ರ ಕಡೆ ಸಿಕ್ಕಾಪಟ್ಟೆ ರನ್ನ ಹೊಡೆಯೋದು ಕಡಿಮೆ ಆದರು ಅನ್ಬೋದು. ಮೇನ್ ಇಲ್ಲಿ ಶಶಾಂಕ್ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ಅಂಥ ರನ್ನ ಹೊಡಿಲಿಲ್ಲ. ಆಲ್ಮೋಸ್ಟ್ ಒಂದು 10 ರನ್ಗೆ ಔಟ್ ಆದರು ಅನ್ಬೋದು. ಇಲ್ಲಿ ಮೇನ್ ಇಲ್ಲಿ ಕೆಳಗಡೆ ಬಂದವರೆಲ್ಲ ಚೆನ್ನಾಗಿ ಹೊಡೆದ್ರು ಅನ್ಬೋದು. ಪಂಜಾಬ್ ಬ್ಯಾಟ್ಸ್ಮನ್ಗಳು 30 ರನ್ನು 21 ರನ್ನು 29 ರನ್ಗಳು ಹೊಡೆದ್ರು. ಮೇನ್ ಇಲ್ಲಿ ಸ್ಯಾಮ್ ಕರನ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಬೌಲಿಂಗಿಂತ ಇವರು ಬ್ಯಾಟಿಂಗ್ ಅಷ್ಟು ಚೆನ್ನಾಗಿ ಮಾಡಲಿಲ್ಲ ಸ್ಯಾಮ್ ಕರನ್ನು. ಮೇನ್ ಇಲ್ಲಿಗೂ ಸಿಕ್ಕಾಪಟ್ಟೆ ರನ್ನ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಅವರು ಟ್ರೆಂಟ್ ಬೋಲ್ಟ್ ಈ ಸತಿ 1 ವಿಕೆಟ್ ತೆಗೆದ್ರು. ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು. ಇಲ್ಲಿ ಆವಿಷ್ ಖಾನ್ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು, 2 ವಿಕೆಟ್ ತೆಗೆದ್ರು. ಮತ್ತು ಆವಿಷ್ ಖಾನ್ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಮತ್ತು ಮೇನು ಇಲ್ಲಿ ಚಹಲ್ ಅಶ್ವಿನ್ ಅವರು ಇರಲಿಲ್ಲ ಈ ಮ್ಯಾಚು. ಮತ್ತು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಇಲ್ಲಿ ಏನೇನೋ ಆ ಮೂಮೆಂಟ್ಗಳು ಕ್ರಿಯೇಟ್ ಮಾಡಿದ್ರು ಅನ್ಬೋದು. RRಗಳು ಸಿಕ್ಕಾಪಟ್ಟೆ ರನ್ನ ಆಗಕ್ಕೆ ಇವರು ಬಿಡಲಿಲ್ಲ. 47 ರನ್ನು 147 ರನ್ನು. ಎಷ್ಟು ಪವರ್ ಪ್ಲೇಯರ್ಗೆ ಆಲ್ಮೋಸ್ಟ್ 1 ವಿಕೆಟ್ ಬಿದ್ದಿತ್ತು. ಪವರ್ ಪ್ಲೇ ಮುಗಿದ ತಕ್ಷಣ 2ನೇ ವಿಕೆಟು. ಅಲ್ಲಿ ಜಾಸ್ ಬಟ್ರಲ್ಲು 8ನೇ ಓವರ್ಗೆ ಆಲ್ಮೋಸ್ಟ್ ಆಲ್ ಔಟ್ ಆದರು. 3 ವಿಕೆಟ್ ಅಲ್ಲೇ ಆಲ್ಮೋಸ್ಟ್ ಆಗಿತ್ತು. 8ನೇ ಓವರ್ಗೆ 48 ರನ್ ಹೊಡೆಸ್ಕೊಂಡು 3 ವಿಕೆಟ್ ಕಳ್ಕೊಂಡಿದ್ರು ಅನ್ಬೋದು. ಸ್ಯಾಮ್ ಕರನ್ ಅಲ್ಲಿಂದ ಬಂದರು. ಸ್ಯಾಮ್ ಕರನ್ ಅಂಥ ಮ್ಯಾಚ್ ಏನು ಆಡಲಿಲ್ಲ, 70 ರನ್ಗೆ ಔಟ್ ಆದರು. ಇಲ್ಲಿ ಶಶಾಂಕ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದರು, ಅವರು ಬೇಗನೆ ಔಟ್ ಆದರು. ಮೇನ್ ಇಲ್ಲಿ ಟಾಪ್ ಬ್ಯಾಟ್ಸ್ಮನ್ಗಳೇ ಮೇನ್ ಇಲ್ಲಿ 4 ಜನ ಔಟ್ ಆಗಿದ್ರು. ಮೇನ್ ಶಿಖರ್ ಧವನ್ ಈ ಮ್ಯಾಚಲ್ಲಿ ಇರಲಿಲ್ಲ, ಒಂಚೂರು ಕಷ್ಟ ಸ್ಟ್ರಗಲ್ ಸಿಕ್ಕಾಪಟ್ಟೆ ಆದರು ಅನ್ಬೋದು. ಇಲ್ಲಿ ಬ್ಯಾಟಿಂಗ್ ಪಿಚ್ಚು ನಾನು ಹೇಳಿದೆ ಪ್ರಿವ್ಯೂ ಮ್ಯಾಚಲ್ಲಿ ಒಂದು 160 ಇಲ್ಲ 200 ಬರೋ ಚಾನ್ಸಸ್ ಇದೆ ಅಂದರೆ 200 ಬರೋಕ್ಕೆಲ್ಲಿ ಇವ್ರು ಬಿಟ್ಕೊಡ್ಲೇ ಇಲ್ಲ ಅನ್ಬೋದು. RRವರು ಸಿಕ್ಕಾಪಟ್ಟೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಅಶ್ವಿನ ಕುಣಿಸಿದ್ರು. ಮತ್ತು ಕುಲ್ದೀಪ್ ಯಾದವ್, ಟ್ರೆಂಟ್ ಬೋಲ್ಟು, ಚಹಲು, ಆವೇಶ್ ಖಾನು ಅವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಅವರಿಂದನೇ ಮೇನ್ ಇಲ್ಲಿ ರನ್ನು ಚೆನ್ನಾಗಿ ಬರೋಕ್ಕಾಗಲಿಲ್ಲ ಕಾರಣ ಅನ್ಬೋದು. ಮೇನ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ಗುರು, ಅದರಿಂದನೇ ಕಡಿಮೆ ರನ್ನ ಎಲ್ಲರೂ ಹೊಡೆದ್ಬಿಟ್ಟು ಔಟ್ ಆದರು ಅನ್ಬೋದು. ಮೇನ್ ಇಲ್ಲಿ ಚಹಲ್ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಚಹಲು ಟ್ರೆಂಟ್ ಬೋಲ್ಟು ಅವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡೋದ್ರಿಂದನೇ ಇವರು ಕಡಿಮೆ ರನ್ ಹೊಡೆದ್ರು ಅನ್ಬೋದು. ಇಲ್ಲಾಂದರೆ ಇನ್ನೂ ಜಾಸ್ತಿ ರನ್ ಹೊಡೆಯೋ ಚಾನ್ಸಸ್ ಇತ್ತು ಅನ್ಬೋದಿತ್ತು. ಕೆಳಗಡೆ ಬಂದವರೆಲ್ಲ ಚೆನ್ನಾಗಿ ಆಡ್ತಿದ್ರು ಅನ್ಬೋದು. ಪಂಜಾಬ್ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಮಾಡಿದ್ರು ಅನ್ಬೋದು ಬ್ಯಾಟಿಂಗಲ್ಲಿ. ಕೆಳಗಡೆ ಬಂದ ಪಂಜಾಬ್ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಟೋಟಲು 147ನ ಚೇಂಜ್ ಮಾಡಿ 8 ವಿಕೆಟ್ ಕಳ್ಕೊಂಡಿದ್ರು. ಅದನ್ನು 147ನ ಚೇಂಜ್ ಮಾಡೋಕ್ಕೆ ಬಂದವರು RRವರು. ಮೇನ್ ಇಲ್ಲಿ ಬೆನ್ ಸ್ಟ್ರೋಕ್ ಇರಲಿಲ್ಲ, ಬೆನ್ ಸ್ಟ್ರೋಕು ಆಚೆ ಇದ್ದರು. ಈ ಮ್ಯಾಚ್ ಚೇಂಜ್ ಮಾಡಿದರು ಅನ್ಬೋದು. ಯಶಸ್ವಿ ಜೈಸ್ವಾಲ್ ಆಗಲಿ ಸಂಜು ಸ್ಯಾಮ್ಸಂಗ್ ಆಗಲಿ ಇವ್ರು ಚಿಕ್ಕ ಕ್ಯಾಮಿ ಆಡಿದ್ರು ಅನ್ಬೋದು. ಮೇನ್ ಇಲ್ಲಿ ಯಶಸ್ವಿ ಜೈಸ್ವಾಲ್ ಪವರ್ ಪ್ಲೇಯಲ್ಲಿ ಅಗ್ರೆಸಿವ್ ರೋಲ್ನ ಆಡಿದ್ರು. ಇಲ್ಲಿ ಪರಾಗ್ ಅವರು ಅಂಥ ರನ್ನ ಹೊಡಿಲಿಲ್ಲ ಅನ್ಬೋದು. ಎಲ್ಲ ಮ್ಯಾಚು ಚೆನ್ನಾಗಿ ಹೊಡಿತಿದ್ರು. ಈ ಮ್ಯಾಚ್ ಮೇನ್ ಕ್ಯಾಮೆ ಇನ್ನಿಂಗ್ಸ್ ಆಡ್ಬಿಟ್ಟು ಎಲ್ಲರೂ ಬೇಗನೆ ಇವ್ರ ಕಡೆ 147 ಏನು ಅದೇನು ಈಜಿ ಸ್ಕೋರ್ ಅನ್ಕೊಬಿಟ್ಟಿದ್ದೆ ನಾನು. ಇವ್ರು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಬೌಲಿಂಗ್ಗಳನ್ನ ಮಾಡಿದ್ರು. ಸಿಕ್ಕಾಪಟ್ಟೆ ಡಿಫ್ರೆಂಟ್ ಮಾಡಿದ್ರು ಗುರು ಇವ್ರ ಕಡೆ. ಎಲ್ಲಿ ಸ್ಯಾಮ್ ಕರನ್ 4 ಓವರಲ್ಲಿ ಜಸ್ಟ್ ಬರೀ 25 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು ಅಂದರೆ ಅದೇನು ಎಷ್ಟು ಕಷ್ಟ ಮೇನ್ ಇಲ್ಲಿ ಅಬ್ರಾಜ್ ಸಿಂಗ್ ಆಗಲಿ ಅಕ್ಷಯ್ ಪಟೇಲು 2 ಓವರ್ ಕೊಟ್ಟರು, 21 ರನ್ ಕೊಟ್ಟರು. ಮೋಸ್ಟ್ಲಿ ಅವ್ರಿಗೆ ಓವರ್ ಫುಲ್ ಮಾಡಲಿಲ್ವೇನೋ, 2 ಓವರ್ ಮಾಡಿಸ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಇಲ್ಲಿ ಮೇನ್ ಇಲ್ಲಿ ಸ್ಯಾಮ್ ಕರನ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಬ್ಯಾಟಿಂಗಲ್ಲಿ ನಾನು ಮಾಡೋಕ್ಕಾಗಲಿಲ್ಲ, ತೊಗೊಳ್ಳಿ ಬೌಲಿಂಗಲ್ಲಿ ಮಾಡ್ತೀನಿ ಅಂದ್ಬಿಟ್ಟು 2 ವಿಕೆಟ್ ತೆಗೆದ್ರು. ಅಲ್ಲೇ ಮ್ಯಾಚ್ ಚೇಂಜ್ ಆಯಿತು ಅನ್ಬೋದು. ಮೇನ್ ಇವ್ರಿಗೆ ಪವರ್ ಪ್ಲೇಯಲ್ಲಿ ಅಂಥ ವಿಕೆಟ್ ತೆಗಿಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ವಿಕೆಟ್ ಕಳ್ಕೊಳ್ಳಿಲ್ಲ. ಎಷ್ಟು 9ನೇ ಓವರ್ಗೆ ಆಲ್ಮೋಸ್ಟ್ ವಿಕೆಟ್ ತೆಗೆದುಬಿಟ್ಟಿದ್ರು. 1 ವಿಕೆಟ್ ತೆಗೆದಿದ್ರು, ಅಂಥ ಮ್ಯಾಟ್ರ್ ಏನಾಯ್ತಿರಲಿಲ್ಲ, ಎಲ್ಲ ತಾಳ್ಮೆ ಆಟ ಆಡ್ತಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಯಶಸ್ವಿ ಜೈಸ್ವಾಲ್
ಒಳ್ಳೆ ಪವರ್ ಪ್ಲೇಲಿ ಒಡ್ಲಲ್ಲಿ ಚೆನ್ನಾಗಿ ಆಡಿದ್ರು. ಅಲ್ಲಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಇನ್ನೇನು ಟರ್ನಿಂಗ್ ಆಯಿತು ಅನ್ನೋ ಮೂಮೆಂಟಲ್ಲಿ ಸ್ಯಾಮ್ ಕರಣ್ ಅವರು ಮ್ಯಾಚ್ನ ಟರ್ನಿಂಗ್ ಮಾಡಿಕೊಂಡ್ರು ಅನ್ಬೋದು. ಮೇನ್ ಅಲ್ಲೇ ಮ್ಯಾಚು ಒಂಚೂರು ಹೋಗಿತ್ತು ಅನ್ಬೋದಿತ್ತು. ಆ ಮೂಮೆಂಟ್ಗಳನ್ನ ಇವರು ತೊಗೊಂಡು ಬಂದರು ಅನ್ಬೋದು. ಪಂಜಾಬ್ ಬೌಲರ್ಸ್ಗಳು ಇಲ್ಲಿ ಪರಾಗ್ ಅವ್ರನ್ನ ಔಟ್ ಮಾಡಿದ್ರು. ಮತ್ತು ಮೇನು ಎಡ್ ಮೇಯರ್ನ ಇವರು ಬೇಗನೆ ಕಳಿಸಿದ್ದು ಒಳ್ಳೇದಾಯಿತು ಅನ್ಬೋದು. ನನ್ನ ಪ್ರಿವ್ಯೂ ಹೇಳಿದ್ದೆ ಆರಲ್ಲಿ ಎಡ್ ಮೇಯರ್ ಚೆನ್ನಾಗಿ ಆಡಿದ್ರೆ ಗೆಲ್ಲೋ ಮೂಮೆಂಟ್ ಇರುತ್ತೆ ಅಂತ. ಒಟ್ನಲ್ಲಿ ಹಂಗೆ ಆಯಿತು ಅನ್ಬೋದು. ಎಷ್ಟು 10 ಬಾಲ್ಗೆ 27 ರನ್ 3 ಸಿಕ್ಸ್ ಹೊಡೆದ್ರು ಅನ್ಬೋದು. ಅಲ್ಲೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಅವ್ರು ಲಾಸ್ಟ್ವರೆಗೂ ಇದ್ದಿದ್ದಕ್ಕೇನೆ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಬಂತು ಅನ್ಬೋದು. ಇಲ್ಲ ಅಂದಿದ್ರೆ ಮ್ಯಾಚ್ ಗೆಲ್ಲೋದು ಕಷ್ಟ ಆಯಿತು ಅನ್ಬೋದು. ನಾನು ಪರಾಗ್ ಅವ್ರು ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೆ. ಪರಾಗ್ ಅವ್ರು ಚೆನ್ನಾಗಿ ಆಡಲಿಲ್ಲ. ಮೇನ್ ಇಲ್ಲಿ ಚಿಕ್ಕ ರನ್ನ ಹೊಡೆದ್ಬಿಟ್ಟು ಬೇಗನೆ ಔಟ್ ಆದರು. ಒಟ್ಟಲ್ಲಿ ಲೋ ಸ್ಕೋರಲ್ಲಿ ಕಷ್ಟ ಅನ್ನೋಕ್ಕಿಂತ ಇವರು ಪಂಜಾಬ್ ಬೌಲರ್ಗಳು ನಾವು ಏನಿಲ್ಲ ಪೈಪೋಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ಪೈಪೋಟಿ ಕೊಟ್ಟರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ನ ಕಡಿಮೆ ರನ್ ಮಾಡಿದ್ರು. ಆದರೂ ಸಿಕ್ಕಾಪಟ್ಟೆ ರನ್ನ ಹೊಡ್ಸ್ಕೋತಿರ್ಲಿಲ್ಲ. ಮೇನ್ ಇಲ್ಲಿ ಲಾಸ್ಟ್ವರೆಗೂ ಹೆಡ್ ಮ್ಯಾಚ್ ಹೋಯ್ತು ಅನ್ಬೋದು. ಲಾಸ್ಟ್ 19ನೇ ಓವರ್ ತನಕನೂ ಹೋಯ್ತು. ಎಷ್ಟು 5 ಬಾಲ್ಗೆ 10 ರನ್ ಬೇಕಿತ್ತು. ಚೆನ್ನಾಗಿ ಮಾಡಿದ್ರು ಗುರು. ಹರ್ಭಜ್ ಸಿಂಗ್ ಅವರು ಎಷ್ಟು ಲಾಸ್ಟ್ ಓವರ್ ತನಕ ಮ್ಯಾಚನ್ನು ತಗೊಂಡೋಗಿ ಗೆಲ್ಲೋ ಮೂಮೆಂಟ್ನ ತಗೊಂಡು ಬಂದರು. ಇಲ್ಲಿ ಎಡ್ ಮೇಯರ್ ಬಂದ್ಬಿಟ್ಟು ಚೆನ್ನಾಗಿ ಹಾಕೊಂಡು ಕೆಡಗಿದ್ರು ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಬೌಲರ್ನ ಅಲ್ಲಿಂದನೇ ಮ್ಯಾಚ್ ಚೇಂಜ್ ಆಯಿತು. ಇಲ್ಲಾಂದರೆ ಎಡ್ ಮೇಯರ್ ಏನಾದ್ರು ಬಂದಿತ್ತಿಲ್ಲ ಅಂದಿದ್ರೆ ಮ್ಯಾಚ್ ಗೆಲ್ಲೋದು ಕಷ್ಟ ಆಯ್ತಿತ್ತು ಅನ್ಬೋದಿತ್ತು. ಆರಲ್ಲಿ ಅಲ್ಲಿ ಕೆಳಗಡೆ ಬ್ಯಾಟ್ಸ್ಮನ್ನೇ ಇರಲಿಲ್ಲ ಅನ್ಬೋದು. ಇಲ್ಲಿ ಆರಲ್ಲಿ ಸಂಜು ಸ್ಯಾಮ್ಸಂಗ್ ಆಗಲಿ ಯಶಸ್ವಿ ಜಯಸ್ವರು ಮೇನ್ ಇಲ್ಲಿ ಬೆಂಚ್ ಸ್ಟ್ರೋಕ್ನ ಆಚೆ ಕುಣಿಸಿದ್ರು. ಅದನ್ನೇ ಮ್ಯಾಚ್ ಏನಾದ್ರು ಕಷ್ಟ ಆಯಿತು ಅನ್ಬೋದಿತ್ತು. ಒಟ್ಟಿನಲ್ಲಿ ಯಾರನ್ನೇ ಆಚೆ ಕುಣಿಸಿ ನಾವು ಬಂದು ಹೊಡಿತೀವಿ ಎಡ್ ಮೇಯರ್ ಅನ್ನಂಗೆ ಕೊಟ್ಟರು ಅನ್ಬೋದು. 27 ರನ್ ಕೊಟ್ಟು ಮೇನ್ ಅವ್ರದ್ದೇ ಅವರೆಲ್ಲ ಔಟ್ ಆದರೆ ನಾವು ನಿಂತಿರ್ತೀವಿ ಗುರು, ಒಂದು ಸೈಡ್ ಆಡ್ತೀವಿ ನಾವು ಅಂದ್ಕೊಂಡು ಒಟ್ನಲ್ಲಿ ಆಡಿದ್ರು. ಒಟ್ಟಿನಲ್ಲಿ ನಾನು ಪ್ರಿವ್ಯೂ ಹೇಳಿದೆ ಮೇನು ಪಂಜಾಬ್ ಬೌಲರ್ ಸಿಕ್ಕಾಪಟ್ಟೆ ಕಷ್ಟ ಅಂತ. ಒಟ್ಟಿನಲ್ಲಿ ಪಂಜಾಬ್ ಬೌಲರ್ ಇತ್ತು, ಬ್ಯಾಟ್ಸ್ಮನ್ ಅಂತ ಹೇಳ್ಕೊಡೋ ಪ್ರದರ್ಶನ ಇರಲಿಲ್ಲ. ಒಟ್ಟಿನಲ್ಲಿ ಇವರು ಬೌಲರ್ಗೆ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ಪಂಜಾಬ್ ಬೌಲರ್ಗೆ ಮ್ಯಾಚ್ನ ಅಲ್ಲಿವರೆಗೂ ತೊಗೊಂಡೋದ್ರು. ಕಡಿಮೆ ಸ್ಕೋರ್ ಇದ್ರೂ ನಾವು ಡಿಫೆಂಡ್ ಮಾಡ್ಕೋತೀವಿ ಅಂದ್ರಲ್ಲ. ಒಟ್ಟಿನಲ್ಲಿ ಒಂದು ಮೂಮೆಂಟಲ್ಲಿ ಪಂಜಾಬ್ ಅವ್ರಿಗೆ ಗೆಲ್ಲೋ ಮೂಮೆಂಟ್ ಇತ್ತು. ಅದನ್ನ ಮೂಮೆಂಟ್ನ ಚೇಂಜ್ ಮಾಡಿದ್ರು ಎಡ್ ಮೇಯರ್ ಅನ್ಬೋದು. ಒಟ್ಟಿನಲ್ಲಿ ನಾನು ಪ್ರಿವ್ಯೂ ಹೇಳಿದ್ದೆ ಗೆಲ್ಲೋ ಚಾನ್ಸ್ ಇರುತ್ತೆ ಪಂಜಾಬ್ ಅಂತ. ಒಟ್ಟಿನಲ್ಲಿ ಪಂಜಾಬ್ ಗೆಲ್ಲಿಲ್ಲ. ನಾನು ಆರ್ ಗೆಲ್ತಾರೆ ಅಂದಿದ್ದೆ. ಒಟ್ಟಿನಲ್ಲಿ ಆರ್ ಗೆದ್ದರು. ಒಟ್ಟಿನಲ್ಲಿ ಕ್ಲೋಸ್ ಹೋಯ್ತು ಗುರು. ಕ್ಲೋಸ್ ಹೋಗಿ ಒಟ್ಟಿನಲ್ಲಿ ಎಡ್ ಮೇಯರ್ ಹೊಡೆದೆ. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಒಟ್ಟಿನಲ್ಲಿ ಆರ್ ಗೆದ್ದರು. ನಾನು ಆರ್ ಗೆಲ್ತಾರೆ ಅಂದಿದ್ದೆ, ಆರ್ ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.